ಇದು ಏನಾಗಿತ್ತು ಒಮ್ಮೆ ಸಿದ್ಲಿಂಗನ ಎಮ್ಮಿ ಕಳ್ಕೊಂಡ್ಬಿಟ್ಟಿತ್ರಪ್ಪ. ಸಿದ್ಲಿಂಗನ ಎಮ್ಮಿ ಕಳೆದು ಹೋಗಿಬಿಟ್ಟತಿ. ಇವು ಹುಡುಕ್ಯಾಡಿ ಸುಸ್ತಾಗಿ ಒಂದು ಪಾರ್ಕ್ನಾಗ ಬಂದು ಮಕ್ಕೊಂಡ್ಬಿಟ್ಟಿವು. ಮಧ್ಯಾಹ್ನ ಬಿಸಲಾಗ್ರಿ ಮಕ್ಕೊಂಡಾನು. ಸಂಜೆಗೆ ಹೆಸರಾಗಿಬಿಟ್ಟತಿ ಇವಾಗ ಹೊತ್ತು ಮುಣಿಗಿ. ಹೆಸರಾದ್ಕೊಂಡಿದ್ರೆ ಆಚೆ ಕಡೆ ಈಚೆ ಕಡೆ ನೋಡ್ಯಾನು. ಅಲ್ಲಿ ಇಬ್ಬರು ಪ್ರೇಮಿಗಳು ಮಾತಾಡಕ್ಕಂತ ಕುಂತ್ಬಿಟ್ರ. ಇಬ್ಬರು ಪ್ರೇಮಿಗಳು, ನಿನ್ನ ಕಣ್ಣನ್ನು ನೋಡ್ತಾ ಇದ್ದರೆ ಇಡೀ ಜಗತ್ತೇ ಅದರಲ್ಲಿ ಕಾಣಿಸ್ತಾ ಇದೆ ಅಂದಂತ ಪ್ರಿಯತಮ. ಅದನ್ನು ಕೇಳಿಸ್ಕೊಂಡ್ಬಿಟ್ಟ ನೀವು ಸಿದ್ಲಿಂಗ. ಅಣ್ಣಾರ ಅದ್ರಾಗ ನಮ್ಮ ಏನಾರ ಕಾಣ್ತತ್ತ ನೋಡ್ರಿ ಅಂತ. ಒಮ್ಮೆ ಏನಾಗಿತ್ತು, ಒಬ್ಬ ದೊಡ್ಡ ಯಜಮಾನ್ರ ಮನ್ಯಾಗ ಯಮನವ್ ಅಂಥೇಳಿ ಒಬ್ಬ ಕೆಲಸ ಮಾಡ್ತಿದ್ಲು. ಒಂದು 8-10 ವರ್ಷದಿಂದ ಕೆಲಸ ಮಾಡ್ತಿದ್ಲು ಅವ್ರ ಮನ್ಯಾಗ. 8-10 ವರ್ಷ ಆದಮೇಲೆ ಆಕೆಗೆ ಹುಚ್ಚರ ಆಸ್ಪತ್ರೆ ಒಳಗೆ ಕೆಲಸ ಸಿಕ್ಬಿಡ್ತಿರ್ತ. ಹುಚ್ಚರ ಆಸ್ಪತ್ರೆ ಒಳಗೆ ಕೆಲಸ ಸಿಕ್ತು. ಅದನ್ನು ಬಂದು ಯಜಮಾನ್ರ ಮುಂದೆ ಹೇಳಿದ್ಲು. ಯಜಮಾನರು ಕೇಳಿದ್ರು ಅವರು, ಅಲ್ಲ ಯಮನವ, ಮತ್ತು ನೀ ಹುಚ್ಚರ ಆಸ್ಪತ್ರೆ ಒಳಗೆ ಕೆಲಸ ಸಿಕ್ಕತ್ತಂತಿ, ನಿನಗರ ಏನೇನು ಅನುಭವ ಇಲ್ಲ, ಹೆಂಗೆ ಕೆಲಸ ಮಾಡ್ತೀಯ ಅಲ್ಲಿ, ಹೆಂಗೆ ನಿಭಾಯಿಸ್ತೀಯ ಅದನ್ನು ಅಂತ ಕೇಳಿದ್ರು ಯಜಮಾನ್ರು. ಆವಾಗ ಯಮನವ್ ಹೇಳಿದ್ಲಕ್ಕಿ, ಏನು ರೀ ಯಜಮಾನ್ರ ಹಿಂಗೆ ಕೇಳ್ತಿರಲ್ಲ, ಅನುಭವ ಇಲ್ಲ ಅಂತಿರಲ್ಲ, 25 ವರ್ಷ ಆಯ್ತು ನಿಮ್ಮ ಮನ್ಯಾಗನ ಕೆಲಸ ಮಾಡೇನಿ, ಮತ್ತು ಅದಕ್ಕಿಂತ ಹೆಚ್ಚಿನ ಅನುಭವ ಬೇಕನ್ರಿ ನನಗೆ. ಒಮ್ಮೆ ಏನಾಗಿತ್ತು, ರಾಮಚಂದ್ರನ್ನ ಅವಾಗ ಮದುವೆ ಮಾಡಿಕೊಡ್ಬೇಕಂತ ಹೇಳಿ ಒಂದು ಹುಡುಗಿನ ತೋರಿಸಿದ್ರಪ್ಪ. ಕರ್ಗದಾನ ಅನ್ನೋದಕ್ಕೆ ಆ ಹುಡುಗಿ ಒಲ್ಲೆ ಅಂತದ ಮೊದಲ. ಕರ್ಗಿದ್ರೆ ಏನಾಯ್ತು, ಹುಡುಗ ಚಲೋ ಅದಾನು, ಲಗ್ನ ಆಗಿಬಿಡ ಅಂತ ಹುಡುಗಿ ತಂದೆ ತಾಯಿ ಹೇಳಿದರು. ಆದ್ರೆ ಹುಡುಗಿ ಭಾಳ ಹೊತ್ತಿನ ಮ್ಯಾಲೆ ಮದುವೆ ಆಗಕ್ಕೆ ಒಪ್ಕೊಂಡ್ಲಕ್ಕಿ, ಒಲ್ಲದ ಮನಸ್ಸಲೆ. ಆಮೇಲೆ ಮದುವೆ ಆಗಿ ಒಂದು 2-3 ತಿಂಗಳ ಮ್ಯಾಲೆ ಹುಡುಗಿ ತಂದೆ ತಾಯಿ ಹೋದ್ರು ಅವ್ರ ಮನೆಗೆ. ಮತ್ತೇನೆಲ್ಲ ಆರಾಮನ್ವಾ ಅಂತ. ಆರಾಮದೇವು ನಾವು. ಮತ್ತು ಯಜಮಾನ್ರು ಆರಾಮದಾರ. ಮೊದಲ ರೈಲ್ವೆ ಇಂಜನ್ದೊಳಗೆ ಕೆಲಸ ಮಾಡ್ತಿದ್ರ, ಈಗ ಟೂತ್ ಪೇಸ್ಟ್ ಕಂಪ್ನಿಯಾಗ ಕೆಲಸ ಮಾಡ್ತಾರ. ಹಿಂಗಾಗಿ ಬಣ್ಣ ತಿಳಿಯಾಗೈತಿ, ಆರಾಮದೇವು ನಾವು. ಏನಾಗಿತ್ತು, ಒಮ್ಮೆ ಸಿದ್ಲಿಂಗನ ಸಾಲಿ ಒಳಗೆ ಹೊಸ್ದಾಗಿ ಒಬ್ಬ ಬಂದಿದ್ದ. ಅವ ಮಡ್ರಿ. ಅವ ಬಂದವನಂದ್ರೆ ಸರ್ ಕೇಳಾಕತ್ತ, ಸರ್ ಆಗಸ್ಟ್ 15 ಎಷ್ಟನೇ ತಾರೀಕಿಗೆ ಬರ್ತತ್ರಿ ಅಂದ. ಇವ ಸಿದ್ಲಿಂಗ ಎದ್ದು ನಿಂತ. ಸರ್ ಹೇಳಲಿಲ್ಲ, ಗಪ್ ನಿಂತಿದ್ರು ಅವರು. ಏನು ದಡ್ಡದಾನಂತ ತಿಳ್ಕೊಂಡು ಇವು ಸಿದ್ಲಿಂಗ ಎದ್ದು ನಿಂತವನು ಹೇಳಿದ, ಆಗಸ್ಟ್ 15 ಜನವರಿ 26ಕ್ಕೆ ಬರ್ತತಿ, ಸೋಮರ ಹೋಗಿ ಮನೆ ಕಡೆ ಅಂತ ಹೇಳಿದೀವ. ಒಮ್ಮೆ ಏನಾಗಿತ್ತು, ಗಿರಿಜಾ ಅನ್ನಾಕಿ ಸಾವಿತ್ರಮ್ಮ ಅನ್ನಾಕಿನ್ನ ದವಾಖಾನಿಗೆ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋದ್ಲು. ಡಾಕ್ಟರ್ ಚೆಕಪ್ ಮಾಡಿದರು, ಎಲ್ಲ ಇದನ್ನು ಮಾಡಿದರು. ಹೊರಗೆ ಬಂದರು ಡಾಕ್ಟ್ರು. ನೋಡುವ ಗಿರಿಜಾ, ನಿಮ್ಮ ತಾಯಿ ಅವ್ರಿಗೆ ಕ್ಯಾನ್ಸರ್ ಆಗೈತಿ. ಯಾಕಂದ್ರೆ ಇದನ್ನು ಭಾಳ ಪರೀಕ್ಷೆ ಮಾಡಿ ನೋಡಿದ್ವಿ ನಾವು, ಭಾಳ ಉಲ್ಬಣಗೊಂಡತ್ತಿದು. ಇದು ಆದಷ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಸುಧಾರಿಸುವ ಪ್ರಯತ್ನ ಮಾಡ್ತೇವೆ, ಉಳಿಸುವ ಪ್ರಯತ್ನ ಮಾಡ್ತೇವೆ. ಅದನ್ನೇನು ಮನ್ಸಿಗೆ ಹಚ್ಕೊಳ್ಬೇಡ್ರಿ, ಬೇಜಾರಾಗಬೇಡ್ರಿ ಅಂತ ಒಂದು ಕುಳೈಕಿ ಗಿರಿಜಾಮ್ ಹೇಳಿದ್ಲು. ಹಂಗೇನು ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ, ಆಕೆ ನಮ್ಮ ತಾಯಿ ಅಲ್ಲ, ನಮ್ಮ ಆಯ್ತು ಹೇಳ್ರಿ. ಗಂಡ ಹೆಂಡ್ತಿ ಇಬ್ಬರು ಅಕೌಂಟು ಒಂದೇ ಮಾಡ್ಸ್ಯಾರ, ಜಾಯಿಂಟ್ ಅಕೌಂಟ್ ಮಾಡ್ಸ್ಯಾರ. ರೊಕ್ಕನೂ ಇಟ್ಟಾರ ಅದ್ರಾಗ ಸಾಕಷ್ಟು. ಪಾಪ ಅದು ಆಕ್ಸಿಡೆಂಟ್ ಆಯ್ತು ಏನಾಯ್ತು, ಆ ಗಂಡ ತೀರ್ಕೊಂಬಿಟ್ಟ. ನಾವು ಸಣ್ಣ ವಯಸ್ಸು. ಈಕೆ ಹೆಂಡ್ತಿ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಬೇಕಲ್ರಿ, ಮತ್ತು ಇನ್ನು ಅಕೌಂಟ್ ಎಲ್ಲ ಹೆಸರು ಚೇಂಜ್ ಮಾಡೋದು ಅದು ಇದು ಇರ್ತಾವಲ್ಲ. ಹೀಗಾಗಿ ಬ್ಯಾಂಕಿಗೆ ಬಂದಾಳಾಕಿ. ಅಲ್ಲೇ ಅಕೌಂಟ್ನೊಳಗೆ ಕುಂತಾವ ಸಣ್ಣ ವಯಸ್ಸಿನಾವ, ಅಗದಿ ಇನ್ನೂ ಲಗ್ನ ಆಗಿಲ್ಲ. ಅವ್ನು ಬಂದು ಕುಳೆ ಅಂದ್ರೆ ಪಾಸ್ಬುಕ್ ಇದು ಚೇಂಜ್ ಮಾಡ್ಬೇಕಿತ್ತು, ಹೆಸರು ತೀರ್ಕೊಂಡಾರ. ನಿಮ್ಮಿಬ್ಬರು ಒಳಗೆ ತೀರ್ಕೊಂಡವ್ರು ಯಾರು? ಹಿಂಗೆ ಬ್ಯಾಂಕಿನಾಗ ಗೌರ್ಮೆಂಟ್ ಆಫೀಸ್ನಾಗದು ಹಿಂಗೆ ಅನಾಹುತಗಳು ನಡೀತಿರ್ತಾವ್ರಿ, ಅಲ್ಲಿಯೂ ಸಹಿತ ಹಾಸಿರ್ತದ. ಬಂಧುಗಳೇ, ಇವತ್ತಿಗೆ ಇಷ್ಟು ಸಾಕು. ಮತ್ತು ನಾಳೆ ಭೇಟಿ ಆಗೋಣ. ನಮಸ್ಕಾರ.